ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP 2024 ಇಯರ್ದ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಕ್ವಶನ್ ನಂಬರ್ 3 ಅತ್ತಿದೆ ನೋಡ್ರಿ. ಸೊ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಡಾಕ್ಟರ್ ಅನಿತಾ ಎ ಮೆಡಿಕಲ್ ಪ್ರಾಕ್ಟೀಸ್ನರ್ ಹ್ಯಾಸ್ ಸಪ್ಲೈಡ್ ಯು ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಡಾಕ್ಟರ್ ಅನಿತಾ ಅನ್ನೋರ್ದ. ಓಕೆ, ಸೊ ಇಲ್ಲಿ ಮೆಡಿಕಲ್ ಫೀಸ್ ಅರ್ನ್ ಅಂತ ಹೇಳಿ ಕೊಟ್ಟಿದ್ದಾರೆ. 4 lakh rupees ಮೆಡಿಕಲ್ ಫೀಸ್ ಅರ್ನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅವನ್ನ ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ, 10,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಕನ್ಸಲ್ಟೇಷನ್ ಫೀಸ್ ಹೇಳಿದ್ದಾರೆ 50,000 ಅಂತ ಹೇಳ್ತಾರೆ. ಓಕೆ, ಸೊ ಇದಾದ ನಂತರ ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ. ಸೊ ಬ್ರಾಕೆಟ್ದಲ್ಲಿ ಕೊಟ್ಟಾರ ನೋಡ್ರಿ, ಯೂಸ್ಡ್ 40% ಫಾರ್ ಪರ್ಸನಲ್ ಅಂತ ಹೇಳಿದ್ದಾರೆ. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 12,000 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ನ ಸ್ಟಾಫ್ ಸ್ಯಾಲ್ರಿ ಅಂತ ಹೇಳ್ತಾರೆ, 40,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ನ ಫುಡ್ ಸಪ್ಲೈಡ್ ಟು ಫ್ಯಾಮಿಲಿ ಅಂತ ಹೇಳ್ತಾರೆ, 10,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ನ ರೆಂಟ್ ಪೇಡ್ ಅಂತ ಹೇಳ್ತಾರೆ, ಸೊ 20,000 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇನ್ಕ್ಲೂಡ್ ಹೌಸ್ ರೆಂಟ್ rupees 4,000 ಅಂತಿದೆ. ಓಕೆ, ಸೊ ಪ್ರಿಪೇರ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ ಪ್ರೊಫೆಷನ್ ಫಾರ್ ದ ಇಯರ್ ಎಂಡೆಡ್ 31/3/2024 ಅಂತ ಹೇಳ್ತಾರೆ. ಸೊ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಈಸಿಲಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಯಾವ ಥರ ಅಂದರೆ ಜಸ್ಟ್ ಈ ಕ್ಲಾಸ್ ನೀವು ಕೇಳಿದ್ರೆ ಅಂದರೆ ಈಸಿಲಿ ನೀವು ಸಾಲ್ವ್ ಮಾಡ್ತೀರ. ಓಕೆ, ಸೊ ಆ ಥರ ನಾನು ಅಂಡರ್ಸ್ಟ್ಯಾಂಡ್ ಆಗೋಂಗೆ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ಈಗ ನೋಡೋಣ ಯಾವ ಥರ ಸಾಲ್ವ್ ಮಾಡಬೇಕಿದ್ದು ನಿಮ್ಮ ಪ್ರಾಬ್ಲಮನ್ನು ಅಂತೇಳಿ. ಸೊ ಇಲ್ಲಿ ನೋಡಿರಿ, ಜಸ್ಟ್ ಏನಿಲ್ಲ, ಸಿಂಪಲ್ ಟ್ರಿಕ್ ಏನಂದರೆ ಇಲ್ಲಿ ಜಸ್ಟ್ ಏನು ಮಾಡಬೇಕಂದ್ರೆ, ಸೊ ಇವರ ಡಾಕ್ಟರ್ ಅನಿತಾ ಅಂತ ಅದಾರೆ. ಓಕೆ, ಸೊ ಇವ್ರ ಫಸ್ಟ್ ನೋಡ್ರಿ ಮೆಡಿಕಲ್ ಪ್ರಾಕ್ಟೀಸ್ನರ್ ಅಂತ ಹೇಳ್ತಾರೆ. ಓಕೆ, ಸೊ ನೀವು ಇವ್ರದ ಪ್ರೊಫೆಷನ್ ಯಾವುದು ಅನ್ನೋದು ಅಬ್ಸರ್ವ್ ಮಾಡಬೇಕು. ಸೊ ಪ್ರಾಬ್ಲಮ್ ಏನು ಕೊಟ್ಟಿರ್ತಾರಲ್ಲ, ಸೊ ಇದು ಪ್ರೊಫೆಷ್ನಲ್ ಅಕೌಂಟ್ಸ್ ಮೇಲೆ ಈ ಒಂದು ಪ್ರಾಬ್ಲಮನ್ನು ಕೇಳಿದ್ದಾರೆ. ಓಕೆ, ಸೊ ಯಾವ ಪ್ರೊಫೆಷನ್ ಅವ್ರದ, ಸೊ ಅದನ್ನು ಅಬ್ಸರ್ವ್ ಮಾಡಿರಿ. ಆ ನಂತರ ಅವರು ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಪ್ರೈವೇಟ್ ಎಕ್ಸ್ಪೆನ್ಸಸ್ ಯಾವ, ಪ್ರೈವೇಟ್ ಇನ್ಕಮ್ಸ್ ಯಾವ, ನೆಕ್ಸ್ಟ್ ಒನ್ನ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್, ಪ್ರೊಫೆಷ್ನಲ್ ಇನ್ಕಮ್ಸನ್ನು ಡಿವೈಡ್ ಮಾಡಬೇಕು. ಓಕೆ, ಸೊ ನೀವು ಯಾವಾಗಲೂ ಪ್ರೊಫೆಷ್ನಲ್ ಇನ್ಕಮ್ಸ, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ತೆಗೆದುಕೊಳ್ಬೇಕು. ಓಕೆ, ಸೊ ಇಲ್ಲಿ ಏನು ಕೇಳಿದ್ದಾರೆ? ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ಯು ಹ್ಯಾವ್ ಟು ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ಪ್ರೊಫೆಷನ್ ಅಂತ ಕೇಳಿದಾರಲ್ರಿ. ಸೊ ಪ್ರೊಫೆಷನ್ ಕೇಳಿ ಏನು ಮಾಡ್ಬೇಕು ನೀವು? ಜಸ್ಟ್ ಪ್ರೊಫೆಷ್ನಲ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನನ್ನು ಮಾತ್ರ ತೆಗೆದುಕೊಳ್ಬೇಕು. ಓಕೆ, ಸೊ ಪ್ರಾಬ್ಲಮ್ ಈ ಥರ ಇದೆ. ಸೊ ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಏನು ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಎಂಟೈರ್ ನಾನು 2024 SCP ಏನು ಕ್ವಶನ್ ಪೇಪರ್ ಇದೆಯಲ್ಲ ಫೈನಾನ್ಷಿಯಲ್ ಅಕೌಂಟಿಂಗ್, ಸೊ ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ನೀವು 1 by 1 ಕ್ಲಾಸನ್ನು ನೋಡ್ಬೋದು. ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಆ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು, ಪಾರ್ಟ್ 1 ಪಾರ್ಟ್ 2 ಅಂತೇಳಿ. ಸೊ ಈ ಥರ ಪ್ಲೇಲಿಸ್ಟ್ ಇದೆ. ಓಕೆ, ಇಲ್ಲಿ ನೋಡೋಣ, ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು. ಇದಾದ ನಂತರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹಾಕ್ರಿ. ಒಂದು ಸೈಡ್ ಡೆಬಿಟನ್ನು, ಅನದರ್ ಸೈಡ್ ಕ್ರೆಡಿಟ್ ಸೈಡ್ ಅಂತ ಹಾಕ್ಬೋದು. ಸೊ ಏನಿಲ್ಲರಿ, ಡೆಬಿಟ್ ಸೈಡ್ದಾಗ ಎಕ್ಸ್ಪೆನ್ಸಸ್ಸನ್ನು ಮೇಂಟೈನ್ ಮಾಡಿರಿ, ಕ್ರೆಡಿಟ್ ಸೈಡ್ದಾಗ ಇನ್ಕಮ್ಸನ್ನು ಮೆನ್ಷನ್ ಮಾಡಿರಿ. ಓಕೆ, ಸೊ ಇಲ್ಲಿ ನೋಡೋಣ, ಫಸ್ಟ್ ಏನು ನೋಡಿರಿ, ಯಾವಾಗಲೂ ನೀವು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಾರ್ ಪ್ರೊಫೆಷನ್ ಅಂದರೆ ನೀವೇನು ಮಾಡಿರಿ, ಪ್ರೊಫೆಷ್ನಲ್ ಇನ್ಕಮ್ಸನ್ನು ಒಂದು ಸೈಡ್ ಮಾಡಿರಿ, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ಸನ್ನು ಒಂದು ಸೈಡ್ ಮಾಡಿರಿ. ಪ್ರೈವೇಟ್ ಎಕ್ಸ್ಪೆನ್ಸಸ್, ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ನೆಕ್ಸ್ಟ್ ಪ್ರೈವೇಟ್ ಏನಾದರೂ ಇನ್ವೆಸ್ಟ್ಮೆಂಟ್ ಇದ್ದರೆ ಸೊ ಅವನ್ನೆಲ್ಲ ನೀವು ತೆಗೆದುಕೊಳ್ಬಾರ್ದು ಪ್ರಾಬ್ಲಮ್ದಲ್ಲಿ. ಓಕೆ, ಸೊ ಈಗ ಫಸ್ಟ್ ನೋಡಿರಿ, ಮೆಡಿಕಲ್ ಫೀಸ್ ಅರ್ನ್ ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ಇದನ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ದಾಗ ಕ್ರೆಡಿಟ್ ಸೈಡ್ದಾಗ ಮೆನ್ಷನ್ ಮಾಡಬೇಕು. ಎಷ್ಟು ಕೊಟ್ಟಿದ್ದಾರೆ? 4 lakh rupees ಕೊಟ್ಟಿದ್ದಾರೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ಬೈ ಮೆಡಿಕಲ್ ಫೀಸ್ 4 lakh rupees ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ನಾವು ಪ್ರೊಫೆಷ್ನಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡುವಾಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ತೆಗೆದುಕೊಳ್ಳುವುದಿಲ್ಲ. ಸೊ ಈ ಪಾಯಿಂಟನ್ನು ನೀವು ಸ್ಕಿಪ್ ಮಾಡಬೇಕು, ಬಿಡಬೇಕಿದೆ. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟಿಗೆ ಬರೀ ಕನ್ಸಲ್ಟೇಷನ್ ಫೀಸ್ ಅಂತಿದೆ. ಎಷ್ಟಿದೆ ಕನ್ಸಲ್ಟೇಷನ್ ಫೀಸ್? 50,000 ಇದೆ. ಯು ಹ್ಯಾವ್ ಟು ಮೆನ್ಷನ್ ಇಟ್ ಈಸ್ ಆಲ್ಸೋ ಇನ್ಕಮ್. ಓಕೆ, ಸೊ ಇದು ಇನ್ಕಮ್ ಇರೋದ್ರಿಂದ ಬೈ ಕನ್ಸಲ್ಟೇಷನ್ ಫೀಸ್ 50,000 ಅಂತೇಳಿ ಮೆನ್ಷನ್ ಮಾಡಬೇಕು ನೀವು. ಓಕೆ, ಸೊ ಇದಾದ ನಂತರ ನೋಡಿರಿ, ನೆಕ್ಸ್ಟ್ ಒಂದು ಪಾಯಿಂಟ್ 5 ಮಾರ್ಕ್ಸ್ಗೆ ಭಾಳ ಸಿಂಪಲ್ ಕೇಳಿರ್ತಾರೆ ಕ್ವಶನ, ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಇದನ್ನು ಭಾಳ ಅಬ್ಸರ್ವ್ ಮಾಡಿರಿ. ಬ್ರಾಕೆಟ್ದಾಗ 40% ಫಾರ್ ಪರ್ಸನಲ್ ಅಂತ ಹೇಳಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 40% ಅಂದರೆ 12,000 ಕೊಟ್ಟಿದ್ದಾರೆ. ಇನ್ನು ರಿಮೈನಿಂಗ್ ಏನು ಅಮೌಂಟ್ ಉಳಿತಲ್ಲ 60%, ಸೊ ಆ ಎಕ್ಸ್ಪೆನ್ಸಸ್ ಯಾವ ಥರ ರಿಲೇಟೆಡ್
ಸೊ ಅದ ಪ್ರೊಫೆಷ್ನಲ್ ರಿಲೇಟೆಡ್. ಸೊ ಅದನ್ನ ನೀವೇನು ಮಾಡಬೇಕು, ಕಾರ್ ಎಕ್ಸ್ಪೆನ್ಸಸ್ ಐತಲ್ಲ ರೀ, ಸೊ ಇದು ಕಾರ್ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡ್ದಾಗ ತೆಗೆದುಕೊಳ್ಬೇಕು. ಇಲ್ಲಿ ಎಕ್ಸ್ಪೆನ್ಸಸ್ ಅಂತೇಳಿ ಟು ಕಾರ್ ಎಕ್ಸ್ಪೆನ್ಸಸ್ ಏನು ಮಾಡಿರಿ 12,000 ಇಂಟು 60 ಡಿವೈಡೆಡ್ ಬೈ 100. 60 ಯಾಕೆ ಹೇಳ್ರಿ, ಸೊ ಇಲ್ಲಿ ಪ್ರೈವೇಟ್ ಎಷ್ಟಿದೆ ರೀ, ಪರ್ಸ್ನಲ್ ಎಷ್ಟಿದೆ 40%, ಇನ್ನು ರಿಮೈನಿಂಗ್ ಎಷ್ಟು ಉಳಿತೀರಿ 60% ಪ್ರೊಫೆಷ್ನಲ್ ಆಯಿತು. ಓಕೆ, ಸೊ ಇದನ್ನ 12,000 ಇಂಟು 60 ಡಿವೈಡೆಡ್ ಬೈ 100 ಮಾಡೋದ್ರಿಂದ ಸೊ ಅಮೌಂಟ್ ಎಷ್ಟು ಬರುತ್ತೆ 7,200 ಬರುತ್ತೆ. ಓಕೆ, ಸೊ ಇದಾದ ನಂತರ ಸ್ಟಾಫ್ ಸ್ಯಾಲ್ರಿ ಅಂತ ಹೇಳ್ತಾರೆ. ಸೊ ಸ್ಟಾಫ್ ಸ್ಯಾಲ್ರಿ ಪೇ ಮಾಡಿದ್ದಾರೆ. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ 40,000 ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಡೆಬಿಟ್ ಸೈಡ್ದಾಗ ಮೆನ್ಷನ್ ಮಾಡಬೇಕು. ಸೊ ಇಟ್ ಈಸ್ ಆಲ್ಸೋ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅದ. ಸ್ಟಾಫ್ ಸ್ಯಾಲ್ರಿ 40,000 ಅಂತೇಳಿ ಮೆನ್ಷನ್ ಮಾಡ್ಬೇಕು ನಾವು. ಓಕೆ, ಸೊ ಇದಾದ ನಂತರ ಫುಡ್ ಸಪ್ಲೈಡ್ ಟು ಫ್ಯಾಮಿಲಿ ಅಂತ ಹೇಳ್ತಾರೆ. ಓಕೆ, ಸೊ ಫ್ಯಾಮಿಲಿ ಅಂದರೆ ಇದು ಪ್ರೈವೇಟ್ ರಿಲೇಟೆಡ್ ರೀ. ಸೊ ಇದನ್ನು ನಾವು ತೆಗೆದುಕೊಳ್ಬಾರ್ದು, ಪ್ರಾಬ್ಲಮ್ದಲ್ಲಿ ತೆಗೆದುಕೊಳ್ಬಾರ್ದು, ಫುಡ್ ಸಪ್ಲೈಡನ್ನ ತೆಗೆದುಕೊಳ್ಬಾರ್ದು. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಇನ್ನು ರೆಂಟ್ ಪೇಯ್ಡ್ ಅಂತಿದೆ. ಓಕೆ, ಸೊ ಎಷ್ಟು ರೆಂಟ್ ಪೇಯ್ಡ್ ಮಾಡಿದಾರೆ ನೋಡಿರಿ 20,000 ಅಂತ ಹೇಳ್ತಾರೆ. ಸೊ ಇಲ್ಲಿ ಬ್ರ್ಯಾಕೆಟ್ದಾಗ ಅಬ್ಸರ್ವ್ ಮಾಡಿರಿ, ಇನ್ಕ್ಲೂಡ್ಸ್ ಹೌಸ್ ರೆಂಟ್ 4,000 ಅಂತ ಹೇಳ್ತಾರೆ. ಓಕೆ, ಸೊ ಹೌಸ್ ರೆಂಟ್ 4,000 ಅಂದ್ರೆ ಇದು ಪರ್ಸ್ನಲ್ 4,000 ಆಯ್ತು ರೀ. ಇನ್ನು ಪ್ರೊಫೆಷ್ನಲ್ಗೆ ಎಷ್ಟು ರೀ, ಇನ್ನು ಉಳಿದಿದ್ದು ರೆಂಟ್. ಓಕೆ, 20,000ದಲ್ಲಿ ಮೈನಸ್ 4,000 ಮೈನಸ್ ಮಾಡಿರಿ. ಸೊ ರಿಮೈನಿಂಗ 16,000 ಬರುತ್ತೆ. ಸೊ ಇದನ್ನ ಡೆಬಿಟ್ ಸೈಡ್ ಮೆನ್ಷನ್ ಮಾಡಿರಿ. ಟು ರೆಂಟ್ 20,000 ಮೈನಸ್ 4,000 ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ 16,000 ಬರುತ್ತೆ. ಸೊ ಈ ಥರ ರೆಂಟ್ ಅನ್ನೋದ ಮೆನ್ಷನ್ ಮಾಡಬೇಕು. ಓಕೆ, ಸೊ ಪ್ರಾಬ್ಲಮ್ದಲ್ಲಿ ನೋಡಿರಿ, ಫಸ್ಟ್ ಪಾಯಿಂಟ್ ತೆಗೆದುಕೊಂಡಿದ್ದೀವಿ, ಸೆಕೆಂಡ್ ಒನ್ ತೆಗೆದುಕೊಳ್ಳಲಿಲ್ಲ. ಸೊ ಯಾಕಂದರೆ ಇದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ರೀ. ಸೊ ನೆಕ್ಸ್ಟ್ ಒನ್ನ ಕನ್ಸಲ್ಟೇಷನ್ ಫೀಸ್ ತೆಗೆದುಕೊಂಡಿದ್ದೀವಿ, ಕಾರ್ ಎಕ್ಸ್ಪೆನ್ಸಸ್ ತೆಗೆದುಕೊಂಡಿದ್ದೀವಿ, ಸ್ಟಾಫ್ ಸ್ಯಾಲ್ರಿ ಆಯಿತು. ನೆಕ್ಸ್ಟ್ ಫುಡ್ ಸಪ್ಲೈಡ್ ಟು ಫ್ಯಾಮಿಲಿ ಇದೆಯಲ್ಲ, ಸೊ ಇದು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇದೆ. ನೆಕ್ಸ್ಟ್ ಅವನ್ನ ಇದು ನಾವು ತೆಗೆದುಕೊಳ್ಳಲ್ಲ. ನೆಕ್ಸ್ಟ್ ರೆಂಟ್ ಪೇಯ್ಡ್ ಅನ್ನೋದು ತೆಗೆದುಕೊಂಡಿದ್ದೀವಿ. ಓಕೆ, ಸೊ ಎಷ್ಟು ಅಡ್ಜಸ್ಟ್ಮೆಂಟ್ ಇದೆ ರೀ. ಸೊ ಇನ್ನು ಟೋಟಲ್ ಮಾಡಿರಿ, ಯಾವ ಸೈಡ್ ಜಾಸ್ತಿ ಆಗುತ್ತೆ ನೋಡಿರಿ. ಸೊ ಇಲ್ಲಿ ಫಸ್ಟ್ ಅವನ್ನ ಇಲ್ಲಿ ಎಷ್ಟಿದೆ ನೋಡಿರಿ, ಒಂದ್ಸಗಿನ 4 lakh ಇದೆ. ಮೆಡಿಕಲ್ ಫೀಸಾ 4 lakh ಇದೆ ಅಲ್ಲ, ಸೊ 4 lakh. ನೆಕ್ಸ್ಟ್ ಒನ್ನ 50,000 4,50,000 ಆಯಿತು. ಬೋತ್ ಸೈಡ 4,50,000 ಆಯಿತು. ಸೊ 1 by 1 ಲೆಸ್ ಮಾಡ್ಕೊತ ಬರೀ 7,200 40,000. ನೆಕ್ಸ್ಟ್ ಒನ್ನ ನೆಕ್ಸ್ಟ್ 16,000. ನೆಕ್ಸ್ಟ್ ಸೊ 16,000 ಲೆಸ್ ಮಾಡೋದ್ರಿಂದ ಸೊ ಒಂದು ಅಮೌಂಟ್ ಬರುತ್ತೆ. ಸೊ ಅಮೌಂಟ್ ಎಷ್ಟು ರೀ ಅದ ಫೈನಲ್ ಅಮೌಂಟ್ ಬರುತ್ತೆ ನೋಡಿರಿ 3,86,800 ಅಂತ ಹೇಳಿ ಬರುತ್ತೆ. ಸೊ ಅದ ನೆಟ್ ಇನ್ಕಮ್ ಅಂತ ಹೇಳ್ಬೋದು ನಾವು. ಓಕೆ, ಸೊ 3,86,800 ಇಟ್ ಈಸ್ ಅ ನೆಟ್ ಇನ್ಕಮ್. ಸೊ ಅದನ್ನ ಮೆನ್ಷನ್ ಮಾಡ್ಬೇಕು ನೀವು ಯಾವ ಸೈಡ್ ರೀ, ಡೆಬಿಟ್ ಸೈಡ್ ಮೆನ್ಷನ್ ಮಾಡಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸಪೋಸ್ ಇನ್ ಕೇಸ್ ಏನಾದರೂ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಆಗಿತ್ತು ಅಂದರೆ ಸೊ ಬೈ ನೆಟ್ ಲಾಸ್ ಅಂತೇಳಿ ಇಲ್ಲಿ ಕ್ರೆಡಿಟ್ ಸೈಡ್ ನೀವು ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಷ್ಟ ಇದೆ ರೀ, ಯಾವ ಪಾಯಿಂಟನ್ನು ಡೆಬಿಟ್ ಸೈಡ್ ತೆಗೆದುಕೊಳ್ಬೇಕು, ಯಾವ ಪಾಯಿಂಟ್ಸನ್ನು ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕು, ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನೀವು ಈಸಿಲಿ ಈ ಅಕೌಂಟ್ ಕೂಡ ಪ್ರಿಪೇರ್ ಮಾಡ್ತೀರಾ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಸೊ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇದು ಕ್ಯಾಟಲ್ ಅಕೌಂಟ್ ಮೇಲೆ ಇದೆ. ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ನಿಮ್ಮ ಕ್ಲಾಸ್ ಲೈಕ್ ಆಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ಲಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡೋಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.